ಕೂದಲೆಳೆ ಅಂತರದಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ ನಟ ಪಾರಾಗಿರುವಂತಹ ಘಟನೆ ಸಂಭವಿಸಿದೆ. ದೆಹಲಿಯಿಂದ ಶ್ರೀನಗರಕ್ಕೆ ಚಿತ್ರತಂಡ ತೆರಳುವಂತಹ ಸಂದರ್ಭದಲ್ಲಿ ಈ ಭಯಾನಕ ಘಟನೆ ಸಂಭವಿಸಿರುವಂತದ್ದು. ಜಸ್ಟ್ ಕೂದಲೆಳೆ ಅಂತರದಲ್ಲಿ ಸ್ಯಾಂಡಲ್ವುಡ್ ನಟ ಪಾರಾಗಿದ್ದಾರೆ. ಶ್ರೀನಗರಕ್ಕೆ ಕಂಪ್ಲೀಟ್ ಚಿತ್ರತಂಡ ತೆರಳ್ತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ಹಾಗಾದ್ರೆ ಆ ನಟ ಯಾರು? ಕೂದಲೆಳೆ ಅಂತರದಲ್ಲಿ ತಪ್ಪಿಸಿಕೊಂಡಂತಹ ಆ ನಟ ಯಾರು ಅನ್ನುವಂತಹ ಕುತೂಹಲ ಈಗ ಕೇಳಿಸ್ತಾ ಇದೆ. ಹವಾಮಾನದಿಂದ ಲ್ಯಾಂಡಿಂಗ್ ಮಾಡೋದಕ್ಕೆ ಫ್ಲೈಟ್ ಕಂಪ್ಲೀಟ್ ಪರದಾಟವನ್ನ ಮಾಡಿರುವಂತದ್ದು. ಹವಾಮಾನದಲ್ಲಿ ವ್ಯತ್ಯಯ ಆಗಿತ್ತು. ಹಾಗಾಗಿ ಕೂದಲೆಳೆ ಅಂತರದಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ ನಟ ಪಾರಾಗಿದ್ದಾರೆ. ಅದರಲ್ಲೂ ಕಂಪ್ಲೀಟ್ ಚಿತ್ರತಂಡ ಇತ್ತು. ದೆಹಲಿಯಿಂದ ಶ್ರೀನಗರಕ್ಕೆ ಚಿತ್ರತಂಡ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಹಾಗಾದ್ರೆ ಆ ನಟ ಯಾರು? ಈ ಹಿಂದೆ ಅಷ್ಟೇ ಏನು ನಟಿ ಏನಿದ್ದಾರಲ್ಲ ರಶ್ಮಿಕಾ ಮಂದಣ್ಣ ಅವ್ರಿಗೂ ಕೂಡ ಇದೇ ರೀತಿಯಾದಂತಹ ಆತಂಕ ನಿರ್ಮಾಣ ಆಗಿತ್ತು. ಬಟ್ ಆ ರಶ್ಮಿಕಾ ಮಂದಣ್ಣ ಆದ ನಂತರ ಈಗ ಮತ್ತೊಬ್ಬ ಖ್ಯಾತ ನಟನಿಗೆ ಈ ಘಟನೆ ಸಂಭವಿಸಿರುವಂತದ್ದು. ಏನು ದೆಹಲಿಯಿಂದ ಶ್ರೀನಗರಕ್ಕೆ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಲ್ಯಾಂಡಿಂಗ್ ಸಂದರ್ಭದಲ್ಲಿ ವ್ಯತ್ಯಯ ಆಗಿದೆ. ತಪ್ಪಿದೆ ಬಹಳ ದೊಡ್ಡ ಮಟ್ಟದ ದುರಂತ ಅಂತಾನೆ ಹೇಳ್ಬಹುದು. ಹವಾಮಾನ ಸಮಸ್ಯೆಯಿಂದ ಏಕಾಏಕಿ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಏನು ವಿಮಾನ ಅಪಘಾತದಿಂದ ಕಂಪ್ಲೀಟ್ ಮಾರ್ಟಿನ್ ಚಿತ್ರತಂಡ ಪಾರಾಗಿದೆ. ದೇವರ ಕೃಪೆ ಹಾಗೆ ಆಂಜನೇಯನ ಕೃಪೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಚಿತ್ರತಂಡ ಕಂಪ್ಲೀಟ್ ಆಂಜನೇಯನ ಭಕ್ತರು ಅಂತಾನೆ ಹೇಳ್ಬಹುದು. ಚಿತ್ರತಂಡ ಸೇರಿದಂತೆ ಪ್ರಯಾಣಿಕರೆಲ್ಲರೂ ಕೂಡ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ. ಯಾವುದೇ ರೀತಿಯಾದಂತಹ ದುರ್ಘಟನೆ ಸಂಭವಿಸಿಲ್ಲ. ಸಂಜೆ ಸಾಂಗ್ ಶೂಟಿಂಗ್ ಆಗಿ ದೆಹಲಿಯಿಂದ ಶ್ರೀನಗರಕ್ಕೆ ತೆರಳ್ತಾ ಇದ್ರು. ಆ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯದಿಂದ ಈ ಘಟನೆ ಆಗಿದೆ. ಘಟನೆ ಬಗ್ಗೆ ನಟ ಧ್ರುವ ಸರ್ಜಾ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ನನ್ನ ಜೀವಮಾನದಲ್ಲಿ ಮೊದಲ ಬಾರಿ ಅತ್ಯಂತ ಕೆಟ್ಟ ಅನುಭವ ಆಗಿದೆ. ಬಟ್ ದೇವರ ಕೃಪೆ, ಆಂಜನೇಯನ ಭಕ್ತಿ, ಅಂದ್ರೆ ನಾನು ಯಾವಾಗ್ಲೂ ಕೂಡ ಆಂಜನೇಯನ ಆರಾಧನೆಯನ್ನ ಮಾಡ್ತಾ ಇದ್ದೆ. ಬಟ್ ಯಾವತ್ತೂ ಕೂಡ ಈ ರೀತಿಯಾದಂತಹ ಎಕ್ಸ್ಪೆರಿಮೆಂಟ್ ಅಥವಾ ನನ್ನ ಜೀವನದಲ್ಲಿ ಈ ರೀತಿಯಾದಂತಹ ಘಟನೆ ಆಗುತ್ತೆ ಅಂತ ನನ್ಗೆ ಯಾವತ್ತೂ ಕೂಡ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಈ ಬಾರಿ ಅತ್ಯಂತ ಕೆಟ್ಟದಂದ್ರೆ ಕೆಟ್ಟ ಅನುಭವ ಆಗಿದೆ. ಸದ್ಯ ನಾವು ಸುರಕ್ಷಿತವಾಗಿದ್ದೀವಿ ಅಂತ ನಟ ಧ್ರುವ ಸರ್ಜಾ ಥ್ಯಾಂಕ್ ಗಾಡ್ ಜೈ ಆಂಜನೇಯ ಅಂತ ಧ್ರುವ ಸರ್ಜಾ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ. ನಾಯಕ ನಟ ಧ್ರುವ ಸರ್ಜಾ ಅವರು ಏನು ತಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ವಿಡಿಯೋವೊಂದನ್ನ ಹಂಚಿಕೊಂಡಿದ್ದಾರೆ. ಇದರಲ್ಲಿ ಮಾರ್ಟಿನ್ ತಂಡವನ್ನ ಕಂಪ್ಲೀಟ್ ಕಾಣಬಹುದಾಗುತ್ತೆ ನೀವು. ಇದು ಆಗಿದ್ದು ಬಹಳ ಕೆಟ್ಟ ಅನುಭವ. ಇಡೀ ಜೀವನದಲ್ಲೇ ಇಂತಹ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಆಗೇ ಇರಲಿಲ್ಲ. ಇಂತಹ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ನನಗೆ ಆಗೇ ಇರಲಿಲ್ಲ. ದೇವರಿಗೆ ಬಹಳ ಧನ್ಯವಾದಗಳನ್ನ ತಿಳಿಸ್ತೀನಿ. ಫ್ಲೈಟ್ಗೂ ಕೂಡ ಪೈಲಟ್ಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ನಾವೆಲ್ಲರೂ ಕೂಡ ಈಗ ಸುರಕ್ಷಿತವಾಗಿದ್ದೀವಿ. ಜೈ ಶ್ರೀರಾಮ್ ಜೈ ಆಂಜನೇಯ ಅಂತ ತಿಳಿಸಿದ್ದಾರೆ. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇವತ್ತಾಗಿದ್ದು ಈ ತರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. We want to thank God. Jai Anjaneya. Jai Anjaneya. Jai Shri Ram. We are safe. Thanks to the pilot. The worst experience ಇವತ್ತಾಗಿದ್ದು ಲೈಫಲ್ಲೇ ಈ ತರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. We want to thank God. Jai Anjaneya. Jai Anjaneya. Jai Shri Ram. We are safe. Thanks to the pilot. The worst experience ಇವತ್ತಾಗಿದ್ದು ಲೈಫಲ್ಲೇ ಈ ತರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಇಂಡಿಗೋ ಫ್ಲೈಟ್ ನಂಬರ್ 6C6125 ಹವಾಮಾನ ಸಮಸ್ಯೆಯನ್ನ ಎದುರಿಸಿರುವಂತದ್ದು.
ಕಂಪ್ಲೀಟ್ ಚಿತ್ರತಂಡ ಈಗ ಸೇಫ್ ಆಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಯತೀಶ್ ದೊಡ್ಡಿಹಳ್ಳಿ. ಯತೀಶ್, ನಾವು ಗಮನಿಸ್ತಾ ಇದ್ದೀವಿ, ಮಾರ್ಟಿನ್ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇರುವಂತಹ ಸಿನಿಮಾ ಅಂತಾನೆ ಹೇಳ್ಬೋದು. ಆ ಶೂಟಿಂಗ್ ಏನು ಸಾಂಗ್ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ಈಗ ಆಕ್ಟರ್ಸ್ ಎಲ್ಲ ಹೇಗಿದ್ದಾರೆ, ಅವರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಬೇರೆ ಅಂತ ಹೇಳಿದ್ದಾರೆ, ಹೇಗಿದೆ ಅಂತ? ನೀವು ಗಮನಿಸಬಹುದು ಚಂದ್ರಕಲಾ, ಒಂದು ವಿಚಾರ ಹೇಳಲೇಬೇಕಾದ, ಏಕೆಂದ್ರೆ ಮೊನ್ನೆ ರಶ್ಮಿಕಾ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇವತ್ತು ನಾನು ಜೀವಾಪಾಯದಿಂದ ಪಾರಾಗಿದ್ದೇನೆ ಅಂತ ಹೇಳಿದ್ರು. ಇಡೀ ಭಾರತೀಯ ಚಿತ್ರರಂಗ ಆಕೆಯ ಅಭಿಮಾನಿಗಳು ದಂಗಾಗ್ಬಿಟ್ಟಿದೆ. ಏನಪ್ಪಾ ಇವಾಗ ತಾನೇ ಬೆಳಿಗ್ಗೆ ಒಂದ್ ಗಂಟೆ ಈ ತರ ಆಯ್ತಾ ಅಂತೆಲ್ಲ ಮಾತಾಡ್ಕೊಟ್ಟಿದ್ದು. ಇದನ್ನ ತಣ್ಣಗಾಗಿಲ್ಲ ವಿಚಾರ, ಆ ಬಗ್ಗೆ ಚರ್ಚೆ ನಡೀತಾ ಇದೆ. ಯಾಕೆ ಈ ತರ ಆಯ್ತು, ಏನಾಯ್ತು ಅಂತ ಮಾತಾಡ್ತಿದ್ವಿ. ಅಷ್ಟರಲ್ಲಾಗ್ಲೇ ಮತ್ತೊಂದು ಈಗ ದುರಂತದ ವಿಚಾರ, ಅಂದ್ರೆ ಬೇಸರದ ವಿಚಾರ, ಶಾಕಿಂಗ್ ವಿಚಾರ ಹೊರಗಡೆ ಬರ್ತಾ ಇರುವಂತದ್ದು. ಏಕೆಂತಂದ್ರೆ ಮಾರ್ಟಿನ್ ಚಿತ್ರತಂಡ ಶೂಟಿಂಗ್ ಅಂತ ಕಾಶ್ಮೀರಕ್ಕೆ ತೆರಳಿರುತ್ತೆ. ಕಾಶ್ಮೀರದ ದೆಹಲಿಗೆ ಬರುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಕ್ಲಾಶ್ ಆಗ್ಬೇಕಿತ್ತು ಆ ಒಂದು ವಿಮಾನ, ತುರ್ತು ಭೂಸ್ಪರ್ಶವನ್ನ ಕಂಡಿರುವಂತದ್ದು. ಅಂದ್ರೆ ಶ್ರೀನಗರದಿಂದ ಶೂಟಿಂಗ್ ಮುಗಿಸ್ಕೊಂಡು ಮಾರ್ಟಿನ್ ಚಿತ್ರತಂಡ ಬರ್ಬೇಕಾದ್ರೆ ಈ ಒಂದು ಏನು ಆಗಿರುವಂತದ್ದು. ಎಲ್ಲರೂ ಕೂಡ ಹೇಳ್ತಾರೆ, ನೀವು ಗಮನಿಸಬಹುದು. ಆ ಒಂದು ವಿಜುವಲ್ಸ್ ಅಲ್ಲಿ ಹೇಳ್ಕೊಂಡು ಹೋಗ್ತಾರೆ, ಅವರೆಷ್ಟು ಭಯಭೀತರಾಗಿದ್ರು, ಎಷ್ಟು ಅವ್ರಿಗೊಂದು ಶಾಕ್ ಆಗಿದ್ದ ವಿಚಾರನ ಸ್ವತಃ ಧ್ರುವ ಸರ್ಜಾ ಹೇಳ್ತಿರುವಂತದ್ದು. ಆದ್ರೆ ಪೈಲಟ್ ಅವರ ಒಂದು ಏನಂದ್ರೆ ಅವರ ಒಂದು ಸಮಯ ಪ್ರಜ್ಞೆಯಿಂದ ಈಗ ಒಂದು ಸೇಫ್ ಆಗಿ ಲ್ಯಾಂಡ್ ಆಗಿರುತ್ತೆ. ಆ ವಿಚಾರ ಕೂಡ ಅವ್ರು ಹೇಳುವಂಥದ್ದು. ಯಾಕೆ ಈ ತರ ಆಗ್ತದೆ, ಯಾಕೆಂದ್ರೆ ಸಾಕಷ್ಟು ಬಾರಿ ಮೊನ್ನೆಷ್ಟೇ ಈ ಒಂದು ವಿಚಾರ ಚರ್ಚೆ ಆಗಿತ್ತು. ಈಗ ಮತ್ತೆ ಅದೇ ವಿಚಾರದಿಂದಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕೆ ಈ ತರ ಆಗ್ತಿದೆ ಅಂದಾಗ ವಾತಾವರಣ ಅಂತ ಹೇಳ್ಬೋದು. ಯಾಕೆಂದ್ರೆ ಚಳಿಗಾಲ, ಒಂದಷ್ಟು ಮಂಜು ಕವಿದಿರುತ್ತೆ, ಈ ತರ ಎಲ್ಲ ಇರೋದ್ರಿಂದ ಈ ತರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಚಂದ್ರಕಲಾ. ಯತೀಶ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಈ ಹಿಂದೆ ರಶ್ಮಿಕಾ ಮಂದಣ್ಣ ಅವರು ಕೂಡ ಮುಂಬೈಗೆ ಹೋಗುವಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಘಟನೆ ಆಗಿತ್ತು. ಏನಂತಂದ್ರೆ ಇವತ್ತು ನಾನು ಸಾವಿನಿಂದ ಪಾರಾಗಿದ್ದೀನಿ ಅಂತ ಬರ್ಕೊಂಡಿದ್ರು ಅವರು ಅವರ ಇನ್ಸ್ಟಾಗ್ರಾಮ್ ನಲ್ಲಿ. ಬಟ್ ಈಗ ಧ್ರುವ ಸರ್ಜಾ ಅವರ ಈ ಕಥೆಯಲ್ಲೂ ಕೂಡ ಹಿಂಗೆ ಆಗಿದೆ. ಯಾಕೆ ಇಷ್ಟು ಸೆಲೆಬ್ರಿಟಿಗಳಿಗೆ ಈ ರೀತಿಯಾಗಿ ಕಾಡ್ತಾ ಇದೆ ಅಂತ? ಇದು ಸತ್ಯ ಅಂತ ಹೇಳಕ್ಕಾಗಲ್ಲ. ಏಕೆಂದ್ರೆ ಚಂದ್ರಕಲಾ, ಒಂದಷ್ಟು ವಾತಾವರಣದಲ್ಲಿ ಏರ್ಪೇರ್ ಆಗ್ತಿರೋದ್ರಿಂದ ಕೂಡ ಈ ತರ ಆಗ್ತಾ ಇರುತ್ತೆ. ಆದ್ರೆ ಒಂದಷ್ಟು ಜಾಗರೂಕತೆ ಇರ್ಬೇಕಾಗುತ್ತೆ. ಸೊ ಫ್ಲೈಟ್ ಲ್ಯಾಂಡಿಂಗ್ ಮಾಡ್ಬೇಕಾದ್ರೆ, ಫ್ಲೈಟ್ ಟೇಕ್ ಆಫ್ ಆಗ್ಬೇಕಾದ್ರೆ ಆ ಒಂದು ವಿಚಾರದಲ್ಲಿ ಏನು ಪೈಲಟ್ ಜಾಗರೂಕತೆಯಿಂದ ಅದನ್ನ ಲ್ಯಾಂಡ್ ಮಾಡ್ಬೇಕಾದ್ರೆ ಮತ್ತೆ ಟೇಕ್ ಆಫ್ ಮಾಡ್ಬೇಕಾಗ್ತಾ ಇರುತ್ತೆ. ಇದು ಅಲ್ಲಿನ ಒಂದು ವಿಚಾರ. ಅಂದ್ರೆ ಒಂದು ವಿಚಾರ ಹೇಳ್ಬೇಕಾಗುತ್ತೆ. ಆದ್ರೆ ವಾತಾವರಣದಲ್ಲಿ ಇರುವಂತ ಒಂದಷ್ಟು ಏನಾಗ್ತಾ ಇದೆ, ಚಳಿಗಾಲದಿಂದ ಮಂಜು ಕವಿದಿರುತ್ತೆ ಅಥವಾ ಅಲ್ಲಿ ಲ್ಯಾಂಡ್ ಮಾಡಕ್ ಸಾಧ್ಯ ಆಗ್ತಿರೋದಿಲ್ಲ, ಈ ತರ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಸೊ ಇಲ್ಲೂ ಕೂಡ ಅದೇ ಆಗಿದೆ ಅಂತ ಹೇಳಲಾಗ್ತಿರೋದು. ಅಂದ್ರೆ ಕಂಪ್ಲೀಟ್ ಆಗಿ ಚಿತ್ರತಂಡ ಏನಕ್ಕೆ ಈ ತರ ಆಯ್ತು ಅಂತ ಹೇಳ್ತಿಲ್ಲ, ಯಾಕೆ ಲ್ಯಾಂಡಿಂಗ್ ಆಗ್ಬೇಕಾದ್ರೆ ನಮ್ಗೆ ಏನು ಪ್ರಾಬ್ಲಮ್ ಆಯ್ತು ಅಂತ ಅಥವಾ ಪೈಲಟ್ ಆಗ್ಲಿ ಅಥವಾ ಈ ಚಿತ್ರತಂಡ ಹೇಳ್ಕೊಂಡಿಲ್ಲ. ಬಟ್ ನಮಗೆ ಅವ್ರು ಹೇಳಿರೋ ಮಾಹಿತಿ ಪ್ರಕಾರ ಅಲ್ಲಿ ಲ್ಯಾಂಡ್ ಆಗ್ಬೇಕಾದ್ರೆ ನಮಗೆ ಭೂಸ್ಪರ್ಶವನ್ನ ಮಾಡ್ಬೇಕಾದ್ರೆ ತುಂಬಾ ತೊಂದರೆ ಆಯ್ತು. ಒಂದು ವೇಳೆ ಸರಿಯಾಗಿ ಭೂಸ್ಪರ್ಶ ಆಗ್ಲಿಲ್ಲ ಅಂತ ಅಂದಿದ್ರೆ ಖಂಡಿತ ಫ್ಲೈಟ್ ಕ್ಲಾಶ್ ಆಗ್ತಾ ಇತ್ತು ಅನ್ನೋ ಮಾತಾಡಿದ್ದಾರೆ. ಆದ್ರೆ ಆ ಒಂದು ಪೈಲಟ್ ಅವರ ಏನು ಜಾಗರೂಕತೆಯಿಂದ ಅಂದ್ರೆ ಆ ಒಂದು ಫ್ಲೈಟ್ ಅನ್ನ ಲ್ಯಾಂಡ್ ಮಾಡಿದಿಂದ ಅವೆಲ್ಲ ಬಚಾವಾಗಿದ್ದೀವಿ ಅಂತ ಒಂದು ಶಾಕಿಂಗ್ ವಿಚಾರನ ಧ್ರುವ ಸರ್ಜಾ ಹೇಳಿರುವಂತದ್ದು. ಯಾವ ಸಂದರ್ಭದಲ್ಲಿ, ಅಂದ್ರೆ ಯಾವ ಟೈಮ್ ಅಲ್ಲಿ ಈ ತರ ಆಯ್ತು ಅಂತ? ನೈಟ್ ಈ ತರ ಆಗಿರೋದು. ಯಾಕೆ ಮೊನ್ನೆ ಅಷ್ಟು ಏನೋ 3 days ಬ್ಯಾಕ್ ಅವರು ಕಾಶ್ಮೀರಕ್ಕೆ ತೆರಳಿರ್ತಾರೆ. ಕಾಶ್ಮೀರ ಸಾಂಗ್ ಶೂಟಿಂಗ್ ಅಲ್ಲಿ ತರೋದು. ಮಾರ್ಟಿನ್ ಸಿನಿಮಾ ಬಗ್ಗೆ ಗೊತ್ತಿರ್ಬೋದು, ಯಾಕೆಂದ್ರೆ ಮಾರ್ಟಿನ್ ಅದ್ಭುತವಾಗಿ ನಿರ್ಮಾಣ ಆಗ್ತಿರುವಂತಹ ಸಿನಿಮಾ. ಆ ಒಂದು ಸಿನಿಮಾ ಸಾಂಗ್ ಅನ್ನ ಕಾಶ್ಮೀರದಲ್ಲಿ ಶೂಟ್ ಮಾಡ್ತಿದ್ರು. ಕಾಶ್ಮೀರದಲ್ಲಿ ಸಾಂಗ್ ಶೂಟ್ ಮಾಡ್ಕೊಂಡು ಇದಕ್ಕೆ ಬರ್ತಾ ಇರ್ಬೇಕಾರೆ, ದೆಹಲಿಗೆ ಬರ್ತಾ ಇರ್ಬೇಕಾರೆ ಈ ಒಂದು ಘಟನೆ ನಡೆದಿರುವಂತದ್ದು. ಎಸ್, ಥ್ಯಾಂಕ್ ಯು ಯತೀಶ್, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಮಾರ್ಟಿನ್ ಚಿತ್ರತಂಡ ಈಗ ಕಂಪ್ಲೀಟ್ ಸೇಫ್ ಆಗಿದೆ. ಯಾವುದೇ ರೀತಿಯಾದಂತಹ ಭಯ ಪಡುವಂತಹ ಅವಶ್ಯಕತೆ ಇಲ್ಲ.